ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 31 ಪ್ರಕೃತಿಯ ಪ್ರಶಾಂತ ಮಡಿಲಲ್ಲಿ. ಈ ಅಧ್ಯಾಯನೂ ಕೂಡ ತುಂಬ ದೊಡ್ಡದಾಗಿರೋದ್ರಿಂದ 3 ಭಾಗವನ್ನಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರ ಗಮನದಲ್ಲಿ ಇರಲಿ. ಮರುದಿವಸ ಮಧ್ಯಾಹ್ನವೇ ಹೊರಡುವುದೆಂದು ನಿರ್ಧಾರವಾಯಿತು. ಮಹಾದೇವಿ ಮದನರತಿಗೆ ಹೇಳಿದಳು, ಊರ ವಲಯ ದಾಟಿ ಆಚೆ ಹೋಗುವ ತನಕ ನಾನು ಮುಚ್ಚಿದ ಮೇನೆಯಲ್ಲಿ ಬರುವೆ. ಆ ಬಳಿಕ ತೆರೆದ ರಥದಲ್ಲಿ ಹೋಗೋಣ. ಅಂದರೆ ಪ್ರಕೃತಿಯ ಚೆಲುವನ್ನು ಸವಿಯಲು ಅನುವಾಗುವುದು. ಅದಕ್ಕೆ ತಕ್ಕ ಸಿದ್ಧತೆಯಾಯಿತು. ರಾಜನೊಡನೆ ವಸಂತಕ, ಮಹಾದೇವಿಯೊಡನೆ ಶಿವಕಾಮಿನಿ, ಮದನರತಿಯರು, ಅವಶ್ಯಕವಿದ್ದಷ್ಟು ಪರಿಚಾರಕ ಬಳಗವು ಹೊರಟಿತು. ಯಶೋಮತಿ ಬರಲಪೇಕ್ಷಿಸಿದರೂ ಕೌಶಿಕ ಆಕೆಯ ಬರುವಿಕೆಯನ್ನು ಬಯಸದೆ ತಪ್ಪಿಸಿದ. ಈ ಪ್ರವಾಸದ ಸುದ್ದಿ ಹೇಗೋ ಲಿಂಗಮ್ಮನ ಕಿವಿಯನ್ನು ತಲುಪಿತ್ತು. ಓಂಕಾರ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಮಗಳಿರುತ್ತಿದ್ದ ಕೋಣೆಯನ್ನು ಸೇರಿದ್ದ. ಲಿಂಗಮ್ಮನಿಗೆ ವಾತ್ಸಲ್ಯವನ್ನು ಹತ್ತಿಕ್ಕಲಾಗಲಿಲ್ಲ. ಮತ್ತೊಮ್ಮೆ ನೋಡಬೇಕೆನಿಸಿ ಅರಮನೆಗೆ ಹೇಳಿ ಕಳಿಸಿದ್ದರೂ ಮಹಾದೇವಿ ಕಾಣಲು ಒಪ್ಪಿರಲಿಲ್ಲ. ಹೀಗಾಗಿ ಬಯಕೆಯನ್ನು ಅದುಮಿಕೊಂಡಿದ್ದಳು. ಅದನ್ನು ತಿಳಿದು ತುಪ್ಪ ಹಾಕಿ ಮಾಡಿದ್ದ ಹೆಸರುಂಡೆ, ಕಾಯಿ ಕಜ್ಜಾಯವನ್ನು ಅಡಿಕೆಯ ಪಟ್ಟೆಯಲ್ಲಿ ಕಟ್ಟಿದಳು. ರಾಜನ ಪರಿವಾರ ಸಾಗುತ್ತಲಿರುವಾಗ ತಲೆಬಾಗಿಲಿಗೆ ಬಂದು ನಿಂತಳು. ಲಿಂಗಮ್ಮನಿಗೆ ಅಂದಿನ ವೈಹಾಳಿ ಸಮಾರಂಭದ ಸಂಭ್ರಮ ನೆನಪಾಗಿ ಹೊಟ್ಟೆಯು ಸಂಕಟದಿಂದ ತೊಳೆಸಿ ಕಣ್ಣು ಕತ್ತಲಿಟ್ಟಿತು. ಅದೊಂದು ಘಟನೆ ನಡೆಯದಿದ್ದರೆ ಮಗಳ ಬದುಕು ದುರಂತ ನಾಟಕವಾಗುತ್ತಿರಲಿಲ್ಲ. ಕಣ್ಣು ಹನಿಗೂಡಿದವು. ಮಹಾದೇವಿಯು ಮನೆ ಬಿಟ್ಟು ಇನ್ನೂ 1 ವಾರ ಸಹ ಆಗಿರದಿದ್ದರೂ ಎಷ್ಟೋ ವರ್ಷಗಳಾದಂತೆನಿಸಿತ್ತು ಹೆತ್ತವರಿಗೆ. ಬದುಕಿನಲ್ಲಿ ಉತ್ಸಾಹ ಕಳೆದಂತಾಗಿ ಮುಪ್ಪಿನ ಕಳೆ ಅವರ ಮುಖವನ್ನು ಆಶ್ರಯಿಸುತ್ತಿತ್ತು. ರಾಜಪರಿವಾರದ ಮಧ್ಯೆ ಮುಚ್ಚಿದ ಅಲಂಕೃತ ಮೇನೆಯು ಸಾಗಿತು. ಅರಮನೆಯ ಹೆಬ್ಬಾಗಿಲು ದಾಟಿದಾಗ ಮಹಾದೇವಿ ಮೇನೆಯ ತೆಳುವಾದ ತೆರೆಯಿಂದ ಹೊರ ಜಗತ್ತನ್ನು ನೋಡತೊಡಗಿದ್ದಳು. ಹೊರಗಿನವರಿಗೆ ಮೇನೆಯ ಒಳಗೂ ಕಾಣುತ್ತಿರಲಿಲ್ಲ. ಆದರೆ ಆಕೆಗೆ ಒಳಗಿನಿಂದ ಹೊರ ಜಗತ್ತೆಲ್ಲವೂ ಕಾಣತೊಡಗಿತ್ತು. ರಾಜಬೀದಿಗೆ ಬಂದುದು ಅರಿವಾಗುತ್ತಲೇ ಎದೆ ಕಂಪಿಸತೊಡಗಿತ್ತು. ತನ್ನನ್ನು ಹೆತ್ತ ಮನೆಯನ್ನು ಕಣ್ಣು ತುಂಬ ನೋಡಬೇಕೆಂಬ ಅದಮ್ಯ ಆಕಾಂಕ್ಷೆ ಉಕ್ಕಿ ಬಂದಿತು. ತಾನು ಹುಟ್ಟಿದ, ಬೆಳೆದ, ಆಡಿದ ಮನೆಯು ಈಗ ಹೇಗಿರಬೇಕು ಎಂದು ಕಲ್ಪಿಸಿಕೊಳ್ಳಲು ಆರಂಭಿಸಿದಳು. ತಾನಿದ್ದಾಗ ದಿನ ಬೆಳಗಾಗುತ್ತಲೇ ಕಸ ಹೊಡೆದು ಸಗಣಿಯ ನೀರನ್ನು ಚಿಮುಕಿಸಿ ಬಣ್ಣ ಬಣ್ಣದ ರಂಗೋಲೆಗಳನ್ನು ಬಿಡಿಸುತ್ತಿದ್ದಳು. ಓರಿಗೆಯ ಗೆಳತಿಯರಲ್ಲಿ ದಿನವೂ ಸ್ಪರ್ಧೆ ಇರುತ್ತಿತ್ತು, ಯಾರು ಚೆನ್ನಾಗಿ ಬಿಡುತ್ತಾರೆಂದು. ಶಾಲೆಗೆ ಹೋಗುವಾಗ ಒಬ್ಬರೊಬ್ಬರ ಮನೆಗೆ ಹೋಗಿ ನೋಡುತ್ತಿದ್ದರು. ಮಹಾದೇವಿಯ ಕಲಾವಂತಿಕೆಯ ರಂಗವಲ್ಲಿ ಉಳಿದವರನ್ನು ಮೀರಿಸುತ್ತಿತ್ತು. ಹೀಗಾಗಿ ವಿಶೇಷ ಸಮಾರಂಭಗಳಲ್ಲಿ ಹಸೆಯ ಮಣೆಯ ಹತ್ತಿರ, ದೇವರ ಕಟ್ಟೆಯ ಸುತ್ತಲೂ ರಂಗವಲ್ಲಿ ಬಿಡಿಸಲು, ಹಂದರವನ್ನು ಅಲಂಕರಿಸಲು ಈ ಬಾಲೆಗೆ ವಿಶೇಷ ಆಮಂತ್ರಣ ಕಾದಿರುತ್ತಿತ್ತು. ಅಂದಿನ ಅನೇಕ ಘಟನೆಗಳು ಒಂದೊಂದಾಗಿ ನೆನಪಿನಲ್ಲಿ ಸುಳಿದು ಹೃದಯವನ್ನು ಹಿಂಡಿದಂತಾಯಿತು. ಮನೆಯು ಸಮೀಪಿಸುವಾಗ ಸ್ವಲ್ಪ ಇಣುಕಿ ನೋಡಿದಳು. ಅಂದಿನ ಅಚ್ಚುಕಟ್ಟತನವಾಗಲಿ ರಂಗವಲ್ಲಿಯ ಕಲಾವಂತಿಕೆಯಾಗಲಿ ಕಾಣಬರದೆ ಸಂಪ್ರದಾಯವೆಂಬಂತೆ ನೀರನ್ನು ಚಿಮುಕಿಸಿ ಗಂಡ ಭೇರುಂಡದ ರಂಗವಲ್ಲಿ ಬಿಟ್ಟಿದ್ದರು. ಓ, ತಲೆಬಾಗಿಲೇ ಹೀಗಿರುವಾಗ ಇನ್ನು ತಾಯಿ ತಂದೆಯರು ಹೇಗೋ? ಒಂದು ವೇಳೆ ಆಕಸ್ಮಿಕವಾಗಿ ಅವರು ಕಂಡರೆ ಅವರ ದುಃಖತಪ್ತ ಮುಖ ನೋಡಲಾದೀತೆ? ಅದರಿಂದ ನನ್ನ ದುಃಖವು ಮುಮ್ಮಡಿಸಬಹುದು. ಅಲ್ಲದೆ ದಿನ ದಿನಕ್ಕೆ ಎಲ್ಲ ವ್ಯಾಮೋಹದ ತಂತುಗಳನ್ನು ಕತ್ತರಿಸಿಕೊಂಡು ಬಂಧನರಹಿತಳು, ನಿರ್ಲಿಪ್ತಳೂ ಆಗಬೇಕು ಎಂದಿರುವ ನನ್ನ ಮನ ಮತ್ತೇಕೆ ಹೆತ್ತವರ ಚಿಂತನೆಯಲ್ಲಿ ತೊಡಗಬೇಕು? ಬೇಡ ಬೇಡ, ಅತ್ತ ನೋಡುವುದೇ ಬೇಡ. ಹೊರತೆರೆಯನ್ನು ಸ್ವಲ್ಪವಾಗಿ ಸರಿಸಿ ಹಿಡಿದಿದ್ದ ಕೈಗಳನ್ನು ಸರಕ್ಕನೆ ಎಳೆದುಕೊಂಡು ದೃಢಮನದಿಂದ ಒಳಗಿನ ದಪ್ಪ ತೆರೆಯನ್ನು ಸರಿಸಿಬಿಟ್ಟಳು. ಆಕೆಯ ಮನವು ಹಗುರವಾಯಿತು. ತಲೆಬಾಗಿಲಲ್ಲಿ ನಿಂತು ಅತಿ ಸೂಕ್ಷ್ಮವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ ಲಿಂಗಮ್ಮ 1-2 ಬೆರಳುಗಳು ಮೇನೆಯ ಗೂಡಿನ ತೆರೆಯನ್ನು ಹಿಡಿದದ್ದನ್ನು ಗಮನಿಸಿದಳು. ಆದರೆ ಆ ಬೆರಳುಗಳು ಒಳಸರಿದು ತೆರೆಯು ಪೂರ್ತಿ ಮುಚ್ಚಿದಾಗ ನಿರಾಶೆ ಕವಿದು ಬಂದು ದೀರ್ಘವಾದ ನಿಟ್ಟುಸಿರಿಟ್ಟು ಮಡಿಲಲ್ಲಿದ್ದ ತಿನಿಸಿನ ಗಂಟನ್ನು ನೋಡಿದಳು. ಅನಿತರಲ್ಲಿ ನಿಧಾನವಾಗಿ ಸಾಗುತ್ತಿದ್ದ ಮೇನೆಯ ಸಂಗಡ ಕಾಲು ನಡಿಗೆಯಲ್ಲಿ ಸಾಗಿದ್ದ ಶಿವಕಾಮಿನಿ ಕುತೂಹಲದಿಂದ ಓಂಕಾರನ ಮನೆಯ ಕಡೆ ದೃಷ್ಟಿ ಹಾಯಿಸಿದಳು.
ಮಹಾದೇವಿಯನ್ನು ಕೇಳಲು ಹೋದಾಗ ತಾನೂ ಹೋಗಿದ್ದ ಆಕೆ ಲಿಂಗಮ್ಮನ ಗುರುತು ಹಿಡಿದಳು. ಇಂತಹ ಸುಪುತ್ರಿಯನ್ನು ಹೆತ್ತ ಹೊಟ್ಟೆ ಇದಲ್ಲವೇ ಎಂದು ನಮಸ್ಕರಿಸಿ ಮುಗುಳ್ನಕ್ಕಾಗ ಲಿಂಗಮ್ಮ ಆಕೆಯನ್ನು ಕೈ ಬೀಸಿ ಕರೆದಳು. ನೀನು ಯಾರು? ನನ್ನ ಮಗಳು ಬಂದಿರುವಳೆ. ನನ್ನ ಹೆಸರು ವಿಲಾಸಿನಿ ಅಂತ. ಇತ್ತವ್ವ, ತಾಯಿಯವರು ಬದಲಿಸಿ ಶಿವಕಾಮಿನಿ ಅಂತ ಮಾಡಿರುವರು. ಅವರೂ ಪ್ರವಾಸದಲ್ಲಿ ಭಾಗಿಯಾಗಿದ್ದಾರೆ. ನಾನವರ ಆಪ್ತ ಸಖಿ. ಮೇನೆಯು ನಿಲ್ಲಲಾರದೆ ಆಸೆಯನ್ನು ಕಣ್ಣಲ್ಲಿ ಹೊತ್ತು ಕೇಳಿದಳು. ಅದಕ್ಕೆ ರಾಜರ ಒಪ್ಪಿಗೆ ಬೇಕು. ಹೋ, ಆಗಲೇ ಮೇನೆ ಮುಂದೆ ಸಾಗಿತು. ಹೆತ್ತೊಡಲಿಗೆ ಮಗಳ ಮುಖ ನೋಡುವ ಭಾಗ್ಯವಿಲ್ಲ. ಹೋಗಲಿ, ನನ್ನದೊಂದು ಆಸೆ ಇದೆ, ಪೂರೈಸುವೆಯಾ? ಶಿವಕಾಮಿನಿಯ ಕೈ ಹಿಡಿದು ದೀನಳಾಗಿ ಲಿಂಗಮ್ಮ ಕೇಳಿದಳು. ಶಿವಕಾಮಿನಿ ಒಪ್ಪಿಗೆ ಸೂಚಿಸುವಂತೆ ತಲೆಯನ್ನು ಅಲುಗಿಸಿದಳು. ನೋಡು, ಈ ಅಡಿಕೆಯ ಪಟ್ಟೆಯಲ್ಲಿ ತುಪ್ಪ ಹಾಕಿ ಮಾಡಿದ ಹೆಸರುಂಡೆ, ಸಿಹಿಯಾದ ಕಾಯಿ ಕಜ್ಜಾಯವಿದೆ. ಹಡೆದವ್ವ ಇತ್ತಳೆಂದು ಹೇಳಿ ಕೊಟ್ಟು ತಿನ್ನಿಸುವೆಯಾ? ದುಃಖ ತುಂಬಿ ಕಂಠನಿಂದ ಹೇಳಿದಳು. ಅಮಾತೃ ಹೃದಯದ ಮಮತೆ ಶಿವಕಾಮಿನಿಗೆ ತಟ್ಟಿತು. ಆಗಲೇ ತಾಯಿ ಕಣ್ಣೀರು ತುಂಬಿ ಬಂದು ಶಿವಕಾಮಿನಿ ನುಡಿದಳು. ಮರೆಯಬೇಡ, ಮತ್ತೆ ಒಂದೆರಡು ಹೆಚ್ಚು ನೀಡು. ಭಾರವಾದ ಹೃದಯದಿಂದ ಮೌನವಾಗಿ ತಲೆಯಲ್ಲಾಡಿಸಿ ಶಿವಕಾಮಿನಿ ಪರಿವಾರವನ್ನು ಕೂಡಿಕೊಂಡಳು. ರಾಜಮಾರ್ಗವನ್ನು ಗುಡಿಸಿ ಸ್ವಚ್ಛೀಕರಿಸಲು ಆಳುಗಳು ಬಂದಾಗ ಲಿಂಗಮ್ಮ ಅವರನ್ನು ಕೇಳಿದ್ದಳು, ಅಂದಿನ ದಿನದಂತೆ ಏನಾದರೂ ವಿಶೇಷ ಸಮಾರಂಭ ಉಂಟೇನೋ ಎಂದು. ಆಗ ರಾಜಪರಿವಾರವು ಮತ್ತು ಅದರಲ್ಲಿ ತನ್ನ ಮಗಳು ಪ್ರವಾಸ ಹೋಗುವ ಸುದ್ದಿ ತಿಳಿದು ಆ ಕ್ಷಣದಿಂದಲೇ ತಿನಿಸು ಮಾಡಲು ಪ್ರಾರಂಭಿಸಿದ್ದಳು. ಮಗಳ ಮುಖ ನೋಡಲಾಗದಿದ್ದರೂ ಕೈಯಾರೆ ಮಾಡಿದ ತಿನಿಸನ್ನಾದರೂ ಮುಟ್ಟಿಸಲು ಸಾಧ್ಯವಾಯಿತಲ್ಲ ಎಂದು ನೆಮ್ಮದಿಯ ಉಸಿರು ಬಿಟ್ಟು ಒಳಗೆ ಹೋದಳು. ಪ್ರವಾಸವು ಬಹು ಹಿತಕರವಾಗಿತ್ತು. ತೆರೆದ ರಥದಲ್ಲಿ ಕುಳಿತು ಸೃಷ್ಟಿಯ ಸೊಬಗನ್ನು ಸವಿಯುತ್ತಾ ಹರ್ಷಭರಿತಳಾಗಿದ್ದಳು ಮಹಾದೇವಿ. ಬಹು ಮುಂದೆ ಇದ್ದ ಕೌಶಿಕ ತನ್ನ ರಥವನ್ನು ಮಹಾದೇವಿಯ ರಥದ ಮುಂದೆ ನಡೆಸಲು ಸಾರಥಿಗೆ ಆಜ್ಞಾಪಿಸಿದ. ನಟ್ಟ ನಡುವಿನ ಕಟ್ಟಿಗೆಯ ಪಟ್ಟಿಯ ಹಿಂಭಾಗಕ್ಕೆ ಶಿವಕಾಮಿನಿ ಮದನರತಿಯರು ಕುಳಿತಿದ್ದರು. ಸಾರಥಿಯ ಹಿಂಬದಿಗೆ ಮಹಾದೇವಿ ರಥದ ಮುಂಭಾಗದಲ್ಲಿ ಕುಳಿತಿದ್ದಳು. ಹಗುರವಾಗಿ ಕುದುರೆಗಳನ್ನು ಓಡಿಸು ಸಾರಥಿ, ನಿಧಾನವಾದರೂ ಚಿಂತೆಯಿಲ್ಲ. ಅರಸಿಯರಿಗೆ ಶ್ರಮವಾಗಬಾರದು. ಮಹಾದೇವಿಯು ಕುಳಿತಿದ್ದ ರಥದ ಸಾರಥಿಗೆ ಸೂಚಿಸಿ ಆಕೆಯ ಮುಖವನ್ನು ನೋಡಿ ಮುಗುಳ್ನಕ್ಕ. ಮುಂದಿನ ರಥದ ಹಿಂಭಾಗದಲ್ಲಿ ತನಗೆ ಎದುರಾಗಿ ಕುಳಿತು ದಿಟ್ಟಿಸಲು ತೊಡಗಿದ್ದ ಕೌಶಿಕನನ್ನು ಕಂಡು ಮಹಾದೇವಿಗೆ ಸಂಕೋಚವೆನಿಸಿತು. ಕೌಶಿಕನು ಅನೇಕರು ತಿಳಿದಂತೆ ದುಷ್ಟನೇನಲ್ಲ, ಆದರೆ ದುರ್ಬಲನು. ಅವನ ಪರಿತಾಪಕ್ಕೆ ಹುಚ್ಚುನಗೆ ಬರುತ್ತದೆ, ಒಮ್ಮೊಮ್ಮೆ ಮರುಕವೆನಿಸುತ್ತದೆ. ತನ್ನ ಧರ್ಮಪತ್ನಿ ಯಶೋಮತಿಯಲ್ಲಿ ನಿಷ್ಠನಾಗಿ ಉಳಿದ ಹೆಂಗಳೆಯರನ್ನು ತಾಯಿಯೆಂದು, ತಂಗಿಯೆಂದು, ಮಗಳೆಂದು ಭಾವಿಸಿದರೆ ನಾನು ಇವನನ್ನು ನಿಜವಾಗಿಯೂ ಗೌರವಿಸುವೆ. ಆದರೆ ಬಲು ಮೂರ್ಖ. ಕಾಮತೃಪ್ತಿ, ಅಂಗಸೌಖ್ಯದ ಹೊರತು ಹೆಣ್ಣಿನೊಡನೆ ಬೇರಾವ ಸಂಬಂಧವೇ ಸಾಧ್ಯವಿಲ್ಲವೇನೋ ಎಂಬಂತೆ ವರ್ತಿಸುವನು. ಶೂರತ್ವವಿದೆ, ಔದಾರ್ಯವಿದೆ, ನಾಡು ನುಡಿಗಳ ಅಭಿಮಾನವಿದೆ. ಆದರೆ ಅತಿ ಕಾಮುಕತನ, ಸುಂದರವಾದ ವಸ್ತುಗಳಿಗೆಲ್ಲ ನಾನೇ ಒಡೆಯ ಎಂಬ ಅಜ್ಞಾನದ ಹಮ್ಮು ಅವನ ವ್ಯಕ್ತಿತ್ವವನ್ನು ಕುಂದಿಸುತ್ತಿದೆ. ಈ ಒಂದೇ ದೋಷಕ್ಕಾಗಿ ಇವನ ವ್ಯಕ್ತಿತ್ವ ಕಪ್ಪಾಗಿ ಕಾಣುತ್ತದೆ. ಸೃಷ್ಟಿ ಸೌಂದರ್ಯವನ್ನು ಸವಿಯುತ್ತಿದ್ದ ಮನಕ್ಕೆ ಅಡ್ಡವಾಗಿ ಬಂದ ಕೌಶಿಕನ ಬಗ್ಗೆ ಅಪಾರ ಜಿಗುಪ್ಸೆಯಾಯಿತು. ಬನವಾಸಿಯನ್ನು ഇരുಳಾಗುವುದರಲ್ಲಿ ಮುಟ್ಟಲು ಸಾಧ್ಯವಾಗದ ಕಾರಣ ಸಂಜೆಯಾಗುವ ವೇಳೆಗೆ ದಾರಿಯ ಬದಿಯ ಹಳ್ಳಿಯೊಂದರ ಬಳಿ ಬೀಡು ಬಿಟ್ಟರು. ಬಯಲಲ್ಲಿ ഇരുಳನ್ನು ಕಳೆಯುವ ಸಂತೋಷದಿಂದಾಗಿ ಮಹಾದೇವಿಯ ಮನ ಗರಿಬಿಚ್ಚಿ ಕುಣಿಯುತ್ತಿತ್ತು. ಬೆಳಗಾಗೆದ್ದು ಅಲ್ಲಿಯೇ ಮಿಂದು ಪೂಜಿಸಿದ ಬಳಿಕ ಪ್ರಯಾಣ ಮುಂದುವರಿಯಿತು. ಹೊತ್ತಿಳಿಯುವ ಮುನ್ನವೇ ಬನವಾಸಿಯನ್ನು ಮುಟ್ಟುವ ಪ್ರಯತ್ನ. ಕುದುರೆಗಳು ಉತ್ಸಾಹ ಉಲ್ಲಾಸಗಳಿಂದ ಓಡುತ್ತಾ ದಾರಿಯನ್ನು ಸವೆಸತೊಡಗಿದಾಗ ಮೇಘಗಳ ತೊಟ್ಟಿಲಲ್ಲಿ ತಾನು ಕುಳಿತು ಹೋದಂತೆನಿಸುತ್ತಿತ್ತು. ವನಶ್ರೀಯ ಚೆಲುವನ್ನು ಕಂಗಳಿಂದ ಹೀರಿ ಹೃದಯದ ಬಟ್ಟಲಲ್ಲಿ ಹಿಡಿದಿಟ್ಟುಕೊಳ್ಳುವಂತೆ ಎವೆಯಿಕ್ಕದೆ ನೋಡುತ್ತಿದ್ದಳು. ದಾರಿಯ ಎರಡೂ ಬದಿಗಳ ಹೆಮ್ಮರಗಳು ಪೃಥ್ವಿಯನ್ನು ಮೆಟ್ಟಿ ಆತ್ಮವಿಶ್ವಾಸದಿಂದೆಂಬಂತೆ ನಿಂತಿದ್ದವು. ಬೆಟ್ಟಗಳ ಮೇಲೆ ರತ್ನಗಂಬಳಿಯನ್ನು ಹಾಸಿದಂತೆ ಕಾಣುತ್ತಲಿದ್ದಿತು. ಸುಪ್ರಭಾತದ ರಂಜನೀಯ ವಾತಾವರಣದಲ್ಲಿ ಶುಕಪಿಕ ಕೋಗಿಲೆಗಳು ದನಿ ತೆಗೆದು ಹಾಡುತ್ತಿದ್ದವು. ರವಿಕಿರಣದ ಬಿಸಿಯಪ್ಪುಗೆ ಸಂಗಡವೇ ಕಾಡಿನಲ್ಲಿ ಹಾಯ್ದು ಬರುವ ತಂಪು ಗಾಳಿಯ ಸ್ಪರ್ಶ ಕಚಗುಳಿ ಇಡುತ್ತಿತ್ತು. ಅನೇಕ ಬಗೆಯ ಕಾಡು ಹೂಗಳ ವಾಸನೆಗಳು ಗಾಳಿಯಲ್ಲಿ ಮಿಶ್ರಣವಾಗಿ ಹೊಸದೊಂದು ವಾಸನೆಯನ್ನು ಸೃಷ್ಟಿಸಿದ್ದವು.
ಸ್ವರ್ಗ ಸ್ವರ್ಗ ಎಂದು ಸತ್ತ ಬಳಿಕ ಪಡೆಯಬೇಕೆಂದು ಹಂಬಲಿಸುತ್ತಾ ಕಣ್ಮುಚ್ಚಿ ಕುಳಿತುಕೊಳ್ಳುವ ಮಿಥ್ಯಾವಾದಿಗಳ ಪ್ರಯತ್ನಕ್ಕೆ ಏನೆನ್ನಬೇಕು? ಈ ಜೀವಂತ ಸ್ವರ್ಗವನ್ನು ಬಿಟ್ಟು ಕೆಲವು ಸಲ ನಿಷ್ಕ್ರಿಯತೆಯಿಂದ ಇದನ್ನೇ ನರಕವನ್ನಾಗಿ ಮಾಡಿ ಇನ್ನೊಂದೆಡೆ ಹುಡುಕುವುದು ಅಜ್ಞಾನವಲ್ಲವೇ? ಆಧ್ಯಾತ್ಮ ಜೀವಿಯಾದ ಮಾತ್ರಕ್ಕೆ ಸೌಂದರ್ಯ ಪ್ರಜ್ಞೆ ರಸಪ್ರಜ್ಞೆಗಳನ್ನು ಏಕೆ ಕಳೆದುಕೊಳ್ಳಬೇಕು? ಸೃಷ್ಟಿಯ ಸೌಂದರ್ಯವನ್ನು ಜೀವಂತ ಚೆಲುವನ್ನು ಕಂಡು ಆನಂದಿಸುವುದು ರಸಪ್ರಜ್ಞೆ. ಆದರೆ ಇದೇನು ರಸಿಕ ಪ್ರಜ್ಞೆಯಲ್ಲ. ರಸಿಕತೆಯಲ್ಲಿ ವಿಲಾಸದ ಅಂಶ ಬೆರೆದಿದ್ದರೆ ರಸಪ್ರಜ್ಞೆಯು ವಿರಕ್ತಿಯಿಂದ ಕೂಡಿರಲು ಸಾಕು. ರಥದ ಗಾಲಿಗಳು ಉರುಳುತ್ತಿದ್ದಂತೆಯೇ ವಿಚಾರಗಳು ಒಂದೊಂದಾಗಿ ಚಿತ್ತಭಿತ್ತಿಯ ಮೇಲೆ ಸರಿಯುತ್ತಿದ್ದವು. ಗುರುಲಿಂಗದೇವರು ಒಮ್ಮೆ ಶ್ರೀಗಿರಿಗೆ ಹೋಗಿದ್ದಾಗ ಅಲ್ಲಿಂದ ಅನತಿ ದೂರದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿರುವ ಕದಳಿಯ ಬನದ ಬಗ್ಗೆ ವರ್ಣಿಸಿದ್ದರು. ಭೂದೇವಿಯ ಸೀರೆಯ ನೆರಿಗೆಗಳಂತೆ ಇನ್ನೂ ದಟ್ಟವಾದ ವನ್ಯ ಸಂಪತ್ತಿನಿಂದ ಕೂಡಿದ ತಾಣವದು. ಅಸಂಖ್ಯಾತ ತಪಸ್ವಿಗಳು ಅಲ್ಲಿ ತಪಸ್ಸು ಮಾಡುತ್ತಿದ್ದ ಬಗ್ಗೆಯೂ ಗುರುಲಿಂಗರು ಹೇಳಿದ್ದರು. ಏಕಾಂತ ಜೀವನಕ್ಕೆ, ಕಠಿಣ ತಪೋಸಾಧನೆಗೆ ಅದಕ್ಕಿಂತಲೂ ಮಿಗಿಲಾದ ಸ್ಥಾನ ಮತ್ತೊಂದಿಲ್ಲ ಎಂದು ಅವರು ಹೇಳಿದಾಗ ತಾನು ಅಲ್ಲಿಗೆ ಹೋಗಿಯೇ ತೀರಬೇಕೆಂಬ ಆಸೆಯುದಿಸಿ ಅವಕಾಶ ಸಿಗದೆ ಗುಪ್ತವಾಗಿ ಅಡಗಿತ್ತು. ಬಾಲ್ಯದಿಂದಲೂ ಚನ್ನಮಲ್ಲಿಕಾರ್ಜುನ, ಶ್ರೀಗಿರಿ, ಕದಳಿಯ ಬನ ಎಂಬೀ ಶಬ್ದಗಳು ಹೃದಯವನ್ನು ಪುಳಕಿತ ಮಾಡುತ್ತಿದ್ದವು. ಮತ್ತೊಮ್ಮೆ ಪ್ರವಾಸ ಹೋಗಿ ಬಂದು ಗುರುಲಿಂಗರು ಸಾಮೂಹಿಕ ಸಾಂಘಿಕ ಬಗೆಯ ಬದುಕನ್ನು ಅರಿಯಲು, ಪರಿಪೂರ್ಣ ವ್ಯಕ್ತಿತ್ವ ಪಡೆಯಲು ಕಲ್ಯಾಣವನ್ನು ಕಾಣಬೇಕು ಎಂದಿದ್ದರು. ಹೀಗಾಗಿ ಕಲ್ಯಾಣ, ಕದಳಿ ಇವೆರಡು ಪದಗಳು ಹೃದಯ ಗೌಹರದಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅಂತಹ ಶ್ರೀಗಿರಿಯನ್ನು ಈ ಕಾಡಿಗೆ ಹೋಲಿಸಿದಾಗ ಇದು ಅದರೊಡನೆ ಸ್ಪರ್ಧೆಗೆ ನಿಲ್ಲಲಾರದು ಎನಿಸಿತು. ಮಾರ್ಗ ಮಧ್ಯದಲ್ಲಿ ಅಲ್ಲಮಪ್ರಭುವಿನ ಜನ್ಮಸ್ಥಾನವಾದ ಬೆಳ್ಳಿಗಾವಿಯನ್ನು ಸಂದರ್ಶಿಸಿದರು. ಬನವಾಸಿಯ ಪನ್ನೀರ್ಚಾಸಿರ ನಾಡಿನ ರಾಜಧಾನಿಯಾಗಿ ವಿದ್ಯಾಕೇಂದ್ರವಾಗಿದ್ದ ಬೆಳ್ಳಿಗಾವಿ ಇತಿಹಾಸ ಪ್ರಸಿದ್ಧ ನಗರಿಯಾಗಿತ್ತು. ನಾಗರಿಕತೆ, ಸಂಸ್ಕೃತಿಗಳ ಸಂಗಮವಾದ ಆ ಬೃಹತ್ ಪಟ್ಟಣ ಸುಂದರ ಶಿಲ್ಪಕಲೆಯ ದೇವಾಲಯಗಳಿಂದಲೂ ಪಂಚಶೈವ ವಿದ್ಯಾಪೀಠಗಳಿಂದಲೂ ಶೋಭಿಸುತ್ತಿತ್ತು. ಮಹಾದೇವಿಯು ಶಿಲ್ಪಕಲೆಗೆ ಸುಪ್ರಸಿದ್ಧವಾಗಿದ್ದ ಕೇದಾರೇಶ್ವರ ದೇವಾಲಯವನ್ನು, ಶಿಲೆಯಲ್ಲರಳಿದ ಕಲೆಯನ್ನು ಕಂಡು ಮೂಕ ವಿಸ್ಮಿತಳಾದಳು. ಶ್ರೀ ಕೇದಾರೇಶ್ವರ ದೇವಾಲಯದ ಗುರುಸ್ಥಾನವಾದ ಕೋಡಿಮಠ ಅಪೂರ್ವ ತಾಡಓಲೆಗಳ ಸಂಗ್ರಹದಿಂದ ಮುಮುಕ್ಷುಗಳಿಗೆ ಪ್ರಿಯವಾದ ತಾಣವಾಗಿತ್ತು. ಹೀಗಾಗಿ ಓಂಕಾರ ಶೆಟ್ಟಿ ಆಗಾಗ ಬಳ್ಳಿಗಾವೆಗೆ ಬಂದು ಅಧ್ಯಯನಕ್ಕಾಗಿ ತಾಡಓಲೆಗಳ ಕಟ್ಟುಗಳನ್ನು ಮಗಳಿಗೆ ಒಯ್ದು ಕೊಡುತ್ತಿದ್ದ. ಬಳ್ಳಿಗಾವೆಯ ಆ ಕೋಡಿಮಠದ ಸ್ಥಾನಪತಿಗಳು ಶರಣಧರ್ಮದ ತತ್ವಗಳಿಂದ ಹೆಚ್ಚು ಹೆಚ್ಚಾಗಿ ಆಕರ್ಷಿತವಾಗಿದ್ದುದೇ ಅಲ್ಲದೆ ವಚನಗಳ ಪ್ರಸಾರಕ್ಕಾಗಿ ಬರುವ ಶರಣಧರ್ಮ ಪ್ರಚಾರಕರಿಗೆ ಆ ಮಠವು ಉತ್ತಮ ತಂಗುದಾಣವಾಗಿತ್ತು. ಒಂದು ಕಾಲದಲ್ಲಿ ಅದೇ ಊರಿನವರಾಗಿದ್ದು ಮುಂದೆ ಬಸವಣ್ಣನವರ ನೂತನ ಧರ್ಮವನ್ನು ಸ್ವೀಕರಿಸಿ ಅವರು ಸಾಂಕೇತಿಕವಾಗಿ ನಿರ್ಮಿಸಿದ ಶೂನ್ಯಪೀಠದ ಅಧಿಕಾರಿಯೂ ಆಗಿ ವೈರಾಗ್ಯ ಚಕ್ರವರ್ತಿ ಎನಿಸಿಕೊಂಡ ಅಲ್ಲಮಪ್ರಭು ಅದೇ ಮಠದ ವಿದ್ಯಾರ್ಥಿಯಾಗಿದ್ದುದೊಂದು ಹೆಮ್ಮೆಯ ಸಂಗತಿಯಾಗಿತ್ತು. ಅಂತೆಯೇ ಗುಣಗ್ರಾಹಿಗಳು ಅಲ್ಲಮಪ್ರಭುವಿನ ಶಿಕ್ಷಾಗುರುಗಳೂ ಆಗಿದ್ದ ವಿದ್ಯಾಭರಣ ಪಂಡಿತರು ಅಲ್ಲಮರು ತಮ್ಮ ಗುರುಕುಲವಾಸಿಯಾಗಿದ್ದಾಗ ಅಧ್ಯಯನ ಸಾಧನೆ ಮಾಡುತ್ತಿದ್ದ ಕೋಣೆಯನ್ನು ಸ್ಮಾರಕವಾಗಿ ಮಾಡಿ ಪ್ರಭುದೇವರ ಮಂಟಪ ಎಂದು ಹೆಸರಿಸಿದ್ದರು. ಮಹಾದೇವಿ ಪ್ರಭುದೇವ ಮಂಟಪವನ್ನು ಪ್ರವೇಶಿಸಿ ಭಕ್ತಿ ತನ್ಮಯಳಾಗಿ ಧ್ಯಾನ ಮಾಡಿದಳು. ತಾಡಓಲೆಗಳ ಸಂಗ್ರಹವನ್ನು ಪರಿಶೀಲಿಸಿ ಆ ವಿದ್ಯಾಕೇಂದ್ರದ ವ್ಯಾಪಕ ಕಾರ್ಯವನ್ನು ಕಂಡು ಸೋಜಿಗ ತಾಳಿದಳು. ಬಳ್ಳಿಗಾವೆಯ ಸಂದರ್ಶನ ಮುಗಿಸಿದ ಬಳಿಕ ಪ್ರವಾಸ ಮುಂದುವರಿಯಿತು. 3ನೆಯ ಜಾವದ ವೇಳೆಗೆ ಬನವಾಸಿಯನ್ನು ಸೇರಿದರು. ಊಟದ ವ್ಯವಸ್ಥೆ ಮಾಡಲು ವರದಾ ನದಿಯ ದಂಡೆಯ ಮೇಲೆ ಬಿಡಾರ ಹೂಡಲು ಅರಸು ಪರಿವಾರವೆಲ್ಲ ಕಾರ್ಯಮಗ್ನವಾಯಿತು. ಮುಖವನ್ನು ತೊಳೆದು ವರದೆಯ ನೀರನ್ನು ಗುಟುಕರಿಸಿದಾಗ ಮಹಾದೇವಿಗೆ ತುಂಬ ಹಿತವೆನಿಸಿತು. ಮಧುಕೇಶ್ವರ ದೇವಾಲಯ, ಸುಪ್ರಸಿದ್ಧ ಮಾಯಾದೇವಿಯ ಶಿಲಾರಂಗ ಮಂಟಪವನ್ನು ನೋಡಲು ಮಹಾದೇವಿಯ ಕುತೂಹಲ ಮೇರಿ ಮೇರಿ ಉಕ್ಕುತ್ತಿತ್ತು. ನಾವೆಲ್ಲರೂ ಬೆಳಗಿನಲ್ಲಿ ಉಪಹಾರ ಮಾಡಿದ್ದೇವೆ. ನೀನು ಏನನ್ನೂ ಸ್ವೀಕರಿಸದೆ ಬಂದಿರುವೆ. ಆದ್ದರಿಂದ ಊಟ ಮುಗಿಸಿ ಸಂದರ್ಶನಕ್ಕೆ ಹೋಗಬಹುದಲ್ಲ ದೇವಿ? ಕೌಶಿಕ ಕೇಳಿದ. ಬಹಳ ವೇಳೆಯೇನೂ ಆಗದು, ಹೋಗಿಯೇ ಬಂದು ಬಿಡುತ್ತೇವೆ. ತಮ್ಮ ಊಟೋಪಚಾರ ಆತಂಕವಿಲ್ಲದೆ ಸಾಗಲಿ, ಮಹಾದೇವಿ ಹೇಳಿದಳು. ನನಗೇನೂ ಅವಸರವಿಲ್ಲ, ನಿನಗಾಗಿ ಹೇಳಿದೆ ಅಷ್ಟೆ. ಪ್ರಕೃತಿಯ ವನದಲ್ಲಿ ಬನವಾಸಿಯು ದಟ್ಟವಾದ ಅರಣ್ಯ ಸಂಪತ್ತಿನಿಂದ ಕೂಡಿದ
ಇತಿಹಾಸ ಪ್ರಸಿದ್ಧ ಸ್ಥಳ. ತನ್ನದೇ ಆದ ರಾಜಕೀಯ ಹಿನ್ನೆಲೆಯಿಂದ ಪ್ರಸಿದ್ಧವಾಗಿದ್ದ ಬನವಾಸಿ ರಾಜಕುವರಿ ಮಾಯಾದೇವಿಯ ಸೋಲಿನ ಪ್ರಸಂಗದಿಂದಾಗಿ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿತ್ತು. ತನ್ನ ಅಪೂರ್ವ ಸೌಂದರ್ಯದಿಂದ ಜಗತ್ತನ್ನೇ ಕುಣಿಸಬಲ್ಲೆ ಎಂಬ ಹಮ್ಮಿನ ಆಕೆ ವೀರವಿರಾಗಿಯಾದ ಪ್ರಭುದೇವರಿಂದ ಸೋಲಬೇಕಾಗಿ ಬಂದಾಗ ಹತಾಶಳಾದಳು. ಎಂತೆಂತಹ ರಾಜಕುವರರು ದಾಸಾನುದಾಸರಾಗಲು ಸಿದ್ಧರಾಗಿದ್ದಾಗ ಅವರನ್ನು ತಿರಸ್ಕರಿಸಿದ್ದ ಆಕೆ ಪ್ರಭುದೇವರನ್ನು ಕಂಡು ಮೋಹಿತಳಾಗಿದ್ದಳು. ಊರು ಕೇರಿ ಸಿರಿ ಸಂಪತ್ತು ಇಲ್ಲದ ಆ ತರುಣ ತನ್ನ ಕೈಗೊಂಬೆ ಆಗುವನೆಂದು ಬಗೆದಿದ್ದಳು. ಇವಳ ಸೌಂದರ್ಯವನ್ನು ನಿರ್ಲಕ್ಷಿಸಿ ರಾಜ್ಯದ ಅಧಿಕಾರವನ್ನು ತೃಣವಾಗಿ ಕಂಡು ಪ್ರಭುದೇವ ಹೊರಟು ಹೋದಾಗ ಮಾಯೆಯ ಹಮ್ಮಿಗೆ ಬಲವಾದ ಪೆಟ್ಟು ಬಿದ್ದು ಆಘಾತವಾಗಿ ಚೇತರಿಸಿಕೊಳ್ಳಲಾರದೆ ಕೆಲವೇ ದಿನಗಳಲ್ಲಿ ಸತ್ತು ಹೋಗಿದ್ದಳು. ಮಹಾದೇವಿಯು ದೇವಾಲಯದ ವಿಸ್ತಾರ, ಶಿಲ್ಪ ಮುಂತಾದವನ್ನು ಸಂದರ್ಶಿಸುತ್ತಾ ಒಂದು ಗುಡಿಯ ಮಗ್ಗುಲ ಕೋಣೆಯಲ್ಲಿದ್ದ ಮಾಯಾದೇವಿಯ ಮಂಚವನ್ನು ನೋಡಿದಳು. ಕಪ್ಪು ಶಿಲೆಯ ವಿಸ್ತಾರವಾದ ಪಲ್ಲಂಗವು ಸುಂದರ ಕಲಾಕೃತಿಯಾಗಿತ್ತು. ನೋಡುತ್ತಾ ಮೈ ಮರೆತಳು. ಕೇಳಿದ್ರಲ್ಲ ಸ್ನೇಹಿತರೆ, ಮುಂದುವರೆದ ಭಾಗವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇಲ್ಲಿವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಶರಣಾರ್ಥಿಗಳು.